ಪಾದಗಳಿಗೆ ಸಿರಮಣಿದು ಅವರನ್ನ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ತಂದೆ ತಾಯಿಗಳು ಜೋರಾದ ಕರತಾಡನಗಳೊಂದಿಗೆ ಪೂಜ್ಯರನ್ನು ಸ್ವಾಗತಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಪೂರ್ವಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಬಸವ ತತ್ವದ ಅನುಷ್ಠಾನ ಅತ್ಯಂತ ಅಚ್ಚುಕಟ್ಟಾಗಿ ಅನುಷ್ಠಾನವನ್ನ ಮಾಡ್ತಕ್ಕಂಥವ್ರು ಮತ್ತು ಅನ್ನದಾನ, ಅಕ್ಷರದಾನ, ಹಾಗಾಗಿ ತ್ರಿವಿಧ ದಾಸೋಹವನ್ನ ನಡೆಸುತ್ತಾ ಕೊಪ್ಪಳದ ಒಂದು ಹೆಸರನ್ನ ನಾಡಿನಾದ್ಯಂತ ವಿಶ್ವದಾದ್ಯಂತ ಪಸರಿಸ್ತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಗೆ ಸಾಗರವಾಗಿತ್ತು ಆ ಗುರುಮಾಂತಗಳ ವಚನ ಕಟ್ಟಡ ಮತ್ತು ಇದೀಗ ಶಿಲಾಮಂಟಪದ ಲೋಕಾರ್ಪಣೆಗೆ ಪರಮ ಪೂಜ್ಯರಾದ ಶ್ರೀಮಂತರಿಗೆ ಬ್ರಹ್ಮಸ್ವರೂಪಿ ಕರ್ಷಿತ ಸ್ವಾಮಿಗಳವರನ್ನ ಶಿಲಾಮಂಟಪಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ವಚನ ಕಟ್ಟುಗಳ ಮೆರವಣಿಗೆಯೊಂದಿಗೆ ಇದೀಗ ಐತಿಹಾಸಿಕವಾಗಿರ್ತಕ್ಕಂಥ ಈ ಒಂದು ಶಿಲಾಮಂಟಪದ ಲೋಕಾರ್ಪಣೆಗೆ ಸಾಕ್ಷಿಯಾಗಲಿವೆ. ಎಲ್ಲ ಭಕ್ತಾದಿಗಳು ಜೋರಾದ ಚಪ್ಪಾಳೆ. ಮರಕ್ಕೆ ಬಾಯಿ ಬೇರೆಂದು ಬೇರಿಗೆ ನೀರೆನೆದರೆ ಮೇಲೆ ಪಲ್ಲವಿಸಿದ್ದು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವ. ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವಣ್ಣನವರ ವಚನಕ್ಕೆ ತಕ್ಕಂತೆ ತಾವು ಕೂಡ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ತಮಗೆ ಕಳಕಳಿಯಿಂದ ವಿನಂತಿ ಮಾಡ್ತಾರೆ. ಇದೀಗ ಪೂಜೆಯಿಂದ 5 ವರ್ಷದ ವಿಜಯ ಮಾಂತಸಿಗಳ ನಗರದಲ್ಲಿ ಇದು ನಮಗೆಲ್ಲರಿಗೂ ಸಂಪರ್ಕ ಸಭೆಗಳ ಸಮಾರಂಭ. ಅದೇನಂತೆ ಅಂದರೆ ಚಿತ್ರಗೆ ಚಿಂಚೋತಿ ಶ್ರೀ ವಿಜಯ ಮಾಂತಸಿಯವರ ಒಂದು ಕರ್ತೃಜತಿಗೆಯ ಶಿಲಾಮಂಟಪದ ಲೋಕಾರ್ಪಣೆಯ ಒಂದು ಕಾರ್ಯಕ್ರಮ ಇದೀಗ ಪೂರ್ಣಗೊಂಡಿದೆ. ಪೂಜ್ಯರು ಆ ಒಂದು ಕೈಗಾರಿಕೆಯನ್ನು ಪೂರ್ಣಗೊಳಿಸಿದ್ದಾರೆ. ಸಂತೆ ಬಲ ಬಂದು ಮನಿ ಮಾಡಿ
ಅಂತಂದ್ರೆ ರೊಟ್ಟಿ ಮಾಡ್ತಿರ್ತಾಳ ಕೂಸು ತೊಟ್ಟಲ್ನ ಮಲಗಿರ್ತೈತಿ. ಅದು ರೊಟ್ಟಿ ಮಾಡೋ ಹೊತ್ನ್ಯಾಗೂ ಕೂಡ ತಾಯಿ ಲಕ್ಷ್ಯ ಕೂಸಿನ ಮ್ಯಾಗೆ ಇರ್ತೈತಿ. ಕೂಸು ಕಾಣಂಗಿಲ್ಲ, ಮತ್ತು ಆಚೆ ಕಡೆ ರೂಮ್ನೆ ಮಲಗಿರ್ತೈತೆ ಅದು. ಆದ್ರೆ ಲಕ್ಷ್ಯ ಎಲ್ಲಿರ್ತೈತಿ ಅಂದ್ರೆ ತಾಯಿ ಲಕ್ಷ್ಯ ಕೂಸಿನ ಮ್ಯಾಗೆ ಇರ್ತೈತಿ. ಕೂಸು ಕಾಣಂಗಿಲ್ಲ, ಆದ್ರೆ ರೊಟ್ಟಿಯಲ್ಲಿ ಬಡಿತಿರ್ತಾಳೆ. ಸ್ವಲ್ಪ ಅಂದ್ರೆ ಸಾಕು ಕೂಸು ಎತ್ತಂತ ಹುಡುಕ್ತಾಳೆ. ಎಲ್ಲ ಪೂರ್ಣ ಲಕ್ಷ್ಯ ತಾಯಿ ಲಕ್ಷ್ಯ ಕೂಸಿನ ಮ್ಯಾಗೆ ಇರ್ತೈತಿ. ಇದು ನ್ಯಾಚುರಲ್ ಲವ್, ಇಟ್ ಇಸ್ ಎ ಗಿಫ್ಟ್ ಆಫ್ ನೇಚರ್. ಆ ತಾಯಿಯ ಪ್ರೇಮ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಕೂಸಿನ ಮೇಲೆ ಆ ಪ್ರೇಮ ಇರ್ತದೆ, ಅಂತಃಕರಣ ಇರ್ತದೆ. ಆ ಕೂಸಿನ ಸಲುವಾಗಿ ಏನೆಲ್ಲವನ್ನು ತ್ಯಾಗ ಮಾಡುವಂಥ ಮನೋಭಾವ ಆ ತಾಯಿಗೆ ಇರ್ತದೆ. ಇದಕ್ಕೇನಂತಾರೆ ಅಂದರೆ ನ್ಯಾಚುರಲ್ ಲವ್, ಅಂದರೆ ಗಿಫ್ಟ್ ಆಫ್ ನೇಚರ್. ತಾಯಿಗೆ ತನ್ನ ಮಗುವಿನ ಮೇಲೆ ಇರ್ತಕ್ಕಂಥ ಅಮರವಾದಂಥ ಪ್ರೇಮ ಏನೈತಲ್ಲ, ಇದನ್ನು ನಿಸರ್ಗ ಕೊಟ್ಟಂಥ ಪ್ರೇಮ ಇದೆ. ತಾಯಿಗೆ ಸಹಜವಾಗಿ ಕೊಡ್ತೈತೆ. ಆದರೆ ತಾಯಿಯಲ್ಲಿ ತನ್ನ ಮಗುವಿನ ಮೇಲೆ ಏನೊಂದು ಕರುಣೆ ಐತಲ್ಲ, ಪ್ರೀತಿ ಐತಲ್ಲ, ಆ ಪ್ರೀತಿಯನ್ನು ಎಲ್ಲ ಜೀವಿಗಳ ಮೇಲೆ, ತಾಯಿಯಲ್ಲಿರ್ತಕ್ಕಂಥ ಮಗುವಿನ ಬಗ್ಗೆ ಇರ್ತಕ್ಕಂಥ ತಾಯಿಯ ಪ್ರೀತಿ ಏನೈತಲ್ಲ, ಅದು ಎಲ್ಲ ಜೀವಿಗಳ ಮೇಲೆ ಅದೇ ಪ್ರೇಮ ಕರುಳು ಹರಿತಿತ್ತಂದ್ರೆ ಅದಕ್ಕೆ ಯೂನಿವರ್ಸಲ್ ಲವ್ ಅಂತ ಕರೀತಾರೆ. ಅದಕ್ಕೆ ಜಾಗತಿಕ ಪ್ರೇಮ, ವಿಶ್ವ ಪ್ರೇಮ ಅಂತ ಕರೀತಾರೆ. ಹಂಗೆ ಆ ವಿಶ್ವ ಪ್ರೇಮ ಯಾರಿಗೆ ಬರ್ತೈತಿ ಅಂತಂದರೆ ಶಿವಯೋಗವನ್ನು ಸಾಧಿಸಿದಂಥ ಮಹಾನ್ ಪುರುಷರಿಗೆ ಆ ವಿಶ್ವ ಪ್ರೇಮ ಬರ್ತೈತಿ. ಅದಕ್ಕೆ ಅವರು ಮಾತೃ ಹೃದಯ ಅಂತಾರೆ, ಮಾತೃ ಪ್ರೇಮ ಅಂತಾರೆ, ಮಾತೃ ಸ್ವರೂಪಿಗಳಂತಾರೆ. ಅದಕ್ಕಾಗಿ ಅದು ಎಲ್ಲ ಜೀವಿ ಯಾರ್ಯಾರು ಎಲ್ಲೆಲ್ಲಿ ನಿಂತರೆ ಅಲ್ಲೇ ನಿಂತ್ರಿ. ಒಂದು ಹೆಜ್ಜೆ ಕಿತ್ತಿಟ್ರೆ ಸಪ್ಲಾಕತ್ತ. ಅದಕ್ಕೆ ದಯವಿಟ್ಟು ಒಂಟಗಾಲಲ್ಲಿ ನಿಂತಿದ್ದು ಒಂಟಗಾಲಲ್ಲಿ ನಿಂತು ಬಿಡ್ರಿ ಅಲ್ಲೇ. ಆದರೆ ಇನ್ನೊಂದು ಹೆಜ್ಜೆ ಇಡಕ್ಕೆ ಹೋಗ್ಬೇಡ್ರಿ, ಸಪ್ಲಾಕತ್ತೆ. ಬೆಂಕಿ ಮಳೆ ಅಲ್ಲ, ಅದೇನು ಬೆಂಕಿ ಮಳೆ ಅಲ್ಲ. ತಣ್ಣನ ನೀರಿನಲ್ಲಿ ಗಪ್ಪನ ಕುಂತ್ಬಿಡ್ರಿ, ಸ್ವಲ್ಪ ಇದ್ರದ್ದು ಏನು ಆಗಂಗಿಲ್ಲ, ಏನು ಆಗಂಗಿಲ್ಲ, ಇಲ್ಲ ಆನಂದ ಆಗತ್ತೆ. ಅಲ್ಲ, ಅವ್ರೇನಂತಾರ, ನೀವೇನ್ರಿ ಅಪ್ಪುಗಳ ಮಂಟಪದಾಗ ಆರಾಮದಿರಿ, ಅಲ್ಲಿ ಕುಂತಿದ್ರೆ ಗೊತ್ತಾಕಿದ್ದು. ಹೇಳೋದು ಭಾಳ ಸುಲಭ ಐತಿ, ಖಂಡೆ ಆಗುತ್ತೆ. ನಿರ್ಮಿಸಿರುವಂಥ ವಿಜಯ ಮಹಾಂತೇಶ್ವರ ಮಠದ ಶಿಲಾಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಪೂಜ್ಯರಲ್ಲಿ ಈ ಮಳೆಯಲ್ಲಿಯೂ ಸಹಿತ ತಾವು ಅತ್ಯಂತ ಆಸಕ್ತಿಯಿಂದ ಎರಡು ಮಾತುಗಳನ್ನು ಆಲಿಸಲು ಕುಳಿತಿರುವಂಥ ತಮಗೆಲ್ಲರಿಗೂ ಶರಣ. ಬದುಕಿಗೆ ಯಾವುದರಿಂದ ಬೆಲೆ? ಏನಿದ್ರ ಈ ಬದುಕಿಗೆ ಬೆಲೆ? ಬದುಕು ಯಾವುದರಿಂದ ಪರಿಪೂರ್ಣ ಆಗ್ತದೆ? ಏನನ್ನ ಈ ಬದುಕಿನಲ್ಲಿ ನಾವು ತುಂಬಿ ಬದುಕಬೇಕು, ನಡಿಬೇಕು? ಈಗೊಂದು ಮನೆ ಕಟ್ತಾರೆ, ಮನೆ ತುಂಬಬೇಕಂತ ತಿಳ್ಕೊಂಡು ನಾವು ಸೋಫಾ ಸೆಟ್ ತಂದೇವಿ, ಫ್ರಿಜ್ ತಂದೇವಿ, ಟ್ರೆಜರಿ ತಂದೇವಿ, ಡೈನಿಂಗ್ ಟೇಬಲ್ ಸೆಟ್ ತಂದೇವಿ, ಏನೇನೋ ವಸ್ತುಗಳನ್ನು ಇಟ್ಟಿವಿ. ನೀವು ಮನೆಯೊಳಗೆ ಎಷ್ಟೇ ಕಿಮ್ಮತ್ತಿಂದು ಒಂದು 40-50 ಲಕ್ಷ ರೂಪಾಯಿ ಕೊಟ್ಟು ಎಷ್ಟೇ ಸಾಮಾನು ತಂದಿಟ್ಟರು ಮನೆ ಖಾಲಿ ಇರ್ತೈತಿ. ಮನೆ ತುಂಬೋದಿಲ್ಲ, ಮನೆ ಸಾಮಾನುಗಳಿಂದ ತುಂಬೋದಿಲ್ಲ. ಮನೆ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಸುಮ್ಮನೆ ₹1 ಕೊಟ್ಟು ತಂದು ಒಂದು ಮಣ್ಣಿನ ಪಣತಿ ದೀಪ ಹಚ್ಚರಿ ಬೆಳಕು ಮನೆ ತುಂಬ. ಸಾಮಾನು ಮನೆ ತುಂಬೋದಿಲ್ಲ, ಬೆಳಕು ಮನೆ ತುಂಬ. ಹಾಗೆ ಜೀವನದಲ್ಲಿ ಮನೆಗೆ ಯಾವುದರಿಂದ ಬೆಲೆ, ಬದುಕಿಗೆ ಯಾವುದರಿಂದ ಬೆಲೆ ಅಂದರೆ ಸಂಪತ್ತಿನಿಂದ ಬದುಕಿಗೆ ಬೆಲೆ ಇಲ್ಲ. ಮನೆಯೊಳಗಿರುವ ಸಂಪತ್ತಿನಿಂದ ಬದುಕಿಗೆ ಬೆಲೆ ಇಲ್ಲ. ಮನದೊಳಗಿರುವ ಸಂತೋಷದಿಂದ ಬದುಕಿಗೆ ಬೆಲೆ ಬರುತ್ತದೆ. ಸಂತೋಷ ಇರಬೇಕಾಗ್ತದೆ, ಸಮಾಧಾನ ಇರಬೇಕಾಗ್ತದೆ. ಅದು ಬದುಕಿಗೆ ಬೆಲೆ ತಂದುಕೊಡ್ತದೆ. ಸಮಾಧಾನದಂಥ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ಈಗ ಯುವಕರು ಇರ್ತಾರೆ,
ಅವು ಹುಡುಗರು ಏನಂತಿರ್ತಾವಂದ್ರೆ ಮನ್ಯಾಗ, ನಮ್ಮ ಅಪ್ಪಂದು ಭಾಳ ಕಿರಿಕಿರಿ ಆಗೈತ್ರಿ, ಬರೇ ಬೈತಾನ, ಸಮಾಧಾನ ಇಲ್ಲ ನಮಗೆ ಅನ್ನೋದಿಲ್ಲ. ನಮ್ಮ ಅಪ್ಪಂದು ಭಾಳ ಕಿರಿಕಿರಿ ಆಗೈತ ಅಂತ ಹುಡುಗರು ಅಂತಿರ್ತಾವ. ಹೊಂದಾಣಿಕೆ ಸ್ವಲ್ಪ ತಪ್ಪದ. ಅದಕ್ಕೆ ನಾವು ಯುವಕರು ಮಕ್ಕಳು ಅರ್ಥ ಮಾಡಿಕೊಳ್ಳೋದೇನಂದ್ರೆ, ಅಪ್ಪ ಬೈಲಿ ತಪ್ಪಲ್ಲ, ಜೀವನ ಪೂರ್ಣ ಆಗಬೇಕಾದ್ರೆ ಅವ್ವನ ಜೋಗಳಕ್ಕೆ ಎಷ್ಟು ಬೆಲೆ ಐತಿ, ಅಪ್ಪನ ಬೈಗಳಿಗೂ ಅಷ್ಟೇ ಬೆಲೆ. ಎರಡೂ ಕೂಡಲ್ಲ ಜೀವನ ಪಡ್ಕೊಂಡು ಒಬ್ಬ ವ್ಯಕ್ತಿಯ ಜೀವನ ಪೂರ್ಣ ಆಗಬೇಕಾದ್ರೆ ಅವ್ವನ ಜೋಗಳ ಅಪ್ಪನ ಬೈಗಳ ಎರಡೂ ಸೇರಿದ್ರೆ ಪರಿಪೂರ್ಣ ವ್ಯಕ್ತಿ ಆಗ್ತಾನಂತ. ಎರಡೂ ಕೂಡಿಬೇಕಾಗ್ತದೆ. ಸ್ವಲ್ಪ ಸಮಾಧಾನ ಬೇಕಾಗ್ತದೆ ಮನುಷ್ಯನಿಗಷ್ಟು. ಸಮಾಧಾನದ ಹುಡುಕಾಟದಲ್ಲಿ ನಾವೇನು ಮಾಡಿಲ್ಲ ಹೇಳಿ. ಎಷ್ಟು ಚಲೋ ಮನೆ ಕಟ್ಟಿರ್ತೀವಿ, ಹೊಸ ಮನೆ ಕಟ್ಟಿಸಿರ್ತೀವಿ, ಯಾರೋ ಬಂದು ಹೇಳಿದ್ರಂದ್ರೆ ಈ ದಿಕ್ಕಿಗೆ ಇದು ಇರಬಾರ್ದು ಅಂದ್ರೆ ನಮ್ಮ ದಿಕ್ಕು ಬದಲಾಗ್ತೈತಿ. ಹೋದ ಕೂಡಲೇ ಇದು ಮೆಟ್ಲು ಇಲ್ಲಿರಬಾರ್ದಾಗಿತ್ತು, ಬಾಗಿಲು ಇಲ್ಲಿರಬಾರ್ದಾಗಿತ್ತು, ಜಗಲು ಇಲ್ಲಿರಬಾರ್ದಾಗಿತ್ತು, ಅಡಿಗೆ ಮನೆ ಇಲ್ಲಿರಬಾರ್ದಾಗಿತ್ತು, ಬೆಡ್ರೂಮ್ ಇಲ್ಲಿರಬಾರ್ದಾಗಿತ್ತು ಅಂತಿವ ಅಂತಿದ್ದ. ಮನಿ ಅಂತಿತ್ತು, ನೀವು ಒಟ್ಟ ಒಳಗ ಬರಬಾರ್ದಾಗಿತ್ತು ಅಂತ ನಿಮ್ಮಂಥವ್ರು ಒಳಗೆ ಬರಬಾರ್ದಾಗಿತ್ತು. ನೀವು ಬರೋದಕ್ಕಿಂತ ಮೊದಲು ನಾವು ಎಷ್ಟು ಆರಾಮಿದ್ದೀವಿ, ಚಲೋ ಮನೆ ಕಟ್ಟಿದ್ರು. ಈಗ ಮತ್ತೆ ನೀವು ಬಂದ ಮೇಲೆ ಪೋಡು ಶುರು ಆಗ್ತವ್ರು, ಒಡಸಕ್ಕೆ ಶುರು. ಹೊಸ ಮನೆ ಇನ್ನೂ ಸಮಾಧಾನ ಎಷ್ಟು ಇದೆಲ್ಲ ಮಾಡಿದ್ದು ಅದಕ್ಕೆ ಸಮಾಧಾನಕ್ಕೆ. ಎಲ್ಲಿ ಸಿಗ್ತದೆ ಸಮಾಧಾನ? ಯಾರ ಕೈಯಲ್ಲೈತಿ? ಎಲ್ಲೋ ಹೊರಗಿನ ವಸ್ತುಗಳಿಂದಲ್ಲ, ಎದೆಯಾಗಿರ್ತೈತೆ ಸಮಾಧಾನ, ನಮ್ಮ ಕೈಯಾಗಿರ್ತೈತೆ ಅದು ಅಷ್ಟೆ. ಈಗೊಂದು ಕಲ್ಲು ಇರ್ತೈತಿ, ಕಲ್ಲು ಒಂದೇ ಕಲ್ಲ ಒಬ್ಬ ಸುಮ್ಮನೆ ಕಲ್ಲು ಒಡೆಯವನ ಕೈಯಾಗಿ ಸಿಕ್ಕಿತು ಅಂದ್ರೆ ಅದೇ ಕಲ್ಲ ಕಂಕರ ಆಗ್ತೈತಿ. ಒಬ್ಬ ಶಿಲ್ಪಿಯ ಕೈಯಾಗಿ ಸಿಕ್ಕರೆ ಅದೇ ಕಲ್ಲು ಶಂಕರನಾಗಿ ಪರಿವರ್ತನೆ ಆಗ್ತೈತಿ. ಹೊರಗಿಲ್ಲ, ಕಲ್ಲಿನೊಳಗೆ ಇರ್ತದೆ. ಹಂಗೆ ಸಮಾಧಾನ ಇರುವ ಸಾಮರ್ಥ್ಯ ಹೊರಗಲ್ಲದ ನಮ್ಮ ಎದೆಯೊಳಗಿರ್ತೈತಿ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಏನಾದರೂ ಇದ್ರೆ ಅದು ಸಂತೋಷ, ಸಮಾಧಾನ ಭಾಳ ಮುಖ್ಯ. ಹೌದ್ರಿ, ನಾವು ಇರ್ಬೇಕಂತೀವಿ, ಖರೆ ಅದು ಇಡುಗೊಡುವುದಲ್ಲ ನಮಗೆ. ಯಾರಿಗೆ ಹೇಳಿ ನಾವು ಸಮಾಧಾನ ಇರ್ಬೇಕಂತೀವಿ, ಸಂತೋಷನೇ ಇರ್ಬೇಕಂತೀವಿ. ಎದಕ್ಕರ ಶುರು ಆಗ್ತೈತಿ ಮನ್ಯಾಗ? ನಮ್ಮ ಸಮಾಧಾನ ಯಾಕೆ ತಪ್ಪಿತು? ಸ್ವಲ್ಪ ವಿಮರ್ಶೆ ಮಾಡ್ಬೇಕಲ್ಲ. ನಮ್ಮೆಲ್ಲರ ಇಚ್ಛೆನೂ ಐತಿ ಸಮಾಧಾನ ಇರಬೇಕು, ಸಂತೋಷವಾಗಿರ್ಬೇಕು, ಮನ್ಯಾಗ ನೆಮ್ಮದಿಯಾಗಿರ್ಬೇಕು ಅಂತ ಇಚ್ಛೆ ಐತಿ. ಆದರೆ ಸಮಾಧಾನ ತಪ್ಪುತ್ತಲ್ಲ, ಎಲ್ಲಿ ತಪ್ಪುತ್ತಿದ್ದ ಮನುಷ್ಯ? ಯಾಕೆ ಸಮಾಧಾನ ಕಳ್ಕೊಂಡ ಮನುಷ್ಯ? ಸಂತೋಷ ಯಾಕೆ ಹೋಯ್ತು ಅಂದ್ರೆ, ಮನುಷ್ಯನಿಗೆ ದುಃಖಕ್ಕೆ ಮೂಲ ಕಾರಣ ಏನು ಅಂದ್ರೆ, ನಾ ಏನಂತೀನಿ ಅಂದ್ರೆ, ಎಲ್ಲವೂ ನನ್ನಿಚ್ಛೆಯಂತೆ ನಡಿಬೇಕು ಅಂತ ನಾನು ಅನ್ಕೊಂತೀನಿ. ನಮ್ಮ ಮನ್ಯಾಗ ಏನೋ ಇರಲಿ, ನಾ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು, ಅಥವಾ ನನ್ನ ಇಚ್ಛೆಯಂತೆ ನಡಿಬೇಕು ಅಂತ ನಾವು ಅಂತೀವಿ. ಆದ್ರೆ ಹಂಗಿಲ್ಲ. ಇದು ಜಗತ್ತಿನೊಳಗೆ ನನ್ನಿಚ್ಛೆಯಂತೆ ಎಲ್ಲವೂ ನಡೆಯುವುದಿಲ್ಲ. ಜಗತ್ತಿನೊಳಗೊಂದು ನಿಸರ್ಗದ ಇಚ್ಛೆ ಐತಿ, ಅದಕ್ಕೆ ನಾವು ಹೊಂದಿಕೊಂಡು ಬದುಕಬೇಕಾಗ್ತದೆ. ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೈ ವಿಲ್ ಆ್ಯಂಡ್ ದಿ ವಿಲ್ ಆಫ್ ದಿಸ್ ನೇಚರ್. ನನ್ನಿಚ್ಛೆ ಮತ್ತು ದೈವೇಚ್ಛೆ, ನನ್ನಿಚ್ಛೆ ಮತ್ತು ದೈವೇಚ್ಛೆಗಳ ಮಧ್ಯೆ ನನ್ನ ಅಂತರಂಗದೊಳಗೊಂದು ಯುದ್ಧ ನಡೆದೈತಿ. ಹೊರಗೆಲ್ಲ ಯುದ್ಧ ಅನ್ನೋದು ಒಳಗೆ ನಡೆದೈತಿ. ನಾ ಏನಂತೀನಿ, ನನ್ನ ಇಚ್ಛೆಯ ಪ್ರಕಾರ ಎಲ್ಲ ನಡಿಬೇಕಂತ ನಾ ಅಂತೇನೆ. ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಈಗ ಒಂದು ಬಸ್ ನಡೆದೈತಿ, ಬಸ್ನ್ಯಾಗ 50 ಮಂದಿ ಕುಂತಿರ್ತೀವಿ. ಬಸ್ನ್ಯಾಗ ಕುಂತವ್ರೆಲ್ಲರೂ ನನ್ನ ಇಚ್ಛೆ ಪ್ರಕಾರ ನಡಿಬೇಕಂತ 50 ಮಂದಿ ಅಂದ್ರೆ ಬಸ್ ಎಲ್ಲರೇ ಊರು ಮುಟ್ಟಕ್ಕೆ ಸಾಧ್ಯತೆ ಇಲ್ಲ. ಬಸ್ನ್ಯಾಗ ಕುಂತ ಪ್ರಯಾಣಿಕರ ಇಚ್ಛೆ ಅಂತ ಬಸ್ ನಡೆಯುವುದಿಲ್ಲ. ಬಸ್ ನಡೆಸುವ ಒಬ್ಬ ಡ್ರೈವರ್ನ ಇಚ್ಛೆಯಂತೆ ಬಸ್ ನಡೀತೈತಿ. ಅದಕ್ಕೆ ಪ್ರಯಾಣಿಕರು ಒಪ್ಪಿಕೊಂಡು ಬದುಕಬೇಕಾಗ್ತೈತಿ. ಹಂಗೆ ನಾವು ಈ ಜಗತ್ತಿನ ಪ್ರಯಾಣಿಕರಿದ್ದೀವಿ. ನಡೆಸೋ ಒಬ್ಬ ಡ್ರೈವರ್ ಕುಂತಾನಲ್ಲಿ
ಅವನಿಚ್ಛೆಯಂತೆ ನಾವು ನಡಿಬೇಕಾಗ್ತೈತೆ ಅಷ್ಟೇ. ಇಲ್ಲಿ ನನ್ನ ಇಚ್ಛೆಯಂತೆನೇ ನಡಿಬೇಕು. ನಮ್ಮ ಮನ್ಯಾಗ ನೀವು ಅನ್ನೋದಿಲ್ಲ, ನಾ ಹೇಳಿದ್ದು ಯಾರು ಕಿವ್ಯಾಗ ಹಾಕೊಳ್ಳೋದಿಲ್ಲ. ಅವರು ಅಂತಿರ್ತಾರೆ, ನಮ್ಮದು ಯಾರು ಕಿವ್ಯಾಗ ಹಾಕೊಂಡ್ರೆ ನಾವು ಇನ್ನೊಬ್ರದ್ದು ಕಿವ್ಯಾಗ ಹಾಕೋ, ಯಾರ್ದು ಯಾರಿಗೆ ಕಿವ್ಯಾಗ ಹಾಕೊಳ್ಳೋಕೆ ಅವ್ರದೊಳಗನ ಜಗ್ಗಿ ತುಂಬ್ಯಾವ.